सर्वेभ्यो सर्वेभ्यो नमस्ते अस्तरुद्ररूपेभ्यः ಪಾರ್ಕಿಂಗ್ ಎಲ್ಲ ಮಾಡ್ತೀವಿ ಮಧ್ಯ ಅಂಗಡಿ ಮಳಿಗೆ ಮತ್ತು ಒಂದು ಫ್ಲೋರ್ ಮಾಡ್ತೀವಿ ನೆಕ್ಸ್ಟ್ ಇನ್ನೊಂದು ಫ್ಲೋರ್ ಮಾಡ್ತೀವಿ ಮಾಡಿ ಅದಕ್ಕೆ ಬೇರೆ ಬೇರೆ ಬಾಡಿಗೆ ಹೋಗ್ತಾ ಇಲ್ಲ ನಾವು ಇದರಲ್ಲಿ ಥಿಯೇಟ್ರ್ ಇಲ್ಲ ನಾವು ಮಿನಿ ಥಿಯೇಟ್ರ್ ಥರ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಬೋರ್ಡಲ್ಲಿ ತೀರ್ಮಾನ ಮಾಡ್ತೀವಿ ಮತ್ತು ತುಮಕೂರಿಗೂ ಕೂಡ ನಾವು ಅದೇ ಥರ ಮಾಡಬೇಕು ಯಾವುದಾದ್ರು ಈ ಮಾಲಲ್ಲಿ ಇದ್ದಾವಲ್ಲ ಆ ಮಾಲ್ ಥರ ತುಮಕೂರಲ್ಲಿ ಕೂಡ ಎಲ್ಲ ತುಮಕೂರಲ್ಲಿ ಯಾವ ಬಾಡಿಗೆ ಹೋಗಿಲ್ಲ ಅವಾಗ ಮಾಲ್ ಸೆಟ್ ಮಾಡಿ ಬಾಡಿಗೆ ಕೊಡ್ತಕ್ಕಂಥದ್ದನ್ನ ಮಾಡೋಕ್ಕೆ ಅದನ್ನ ಬೋರ್ಡಲ್ಲಿ ತೀರ್ಮಾನ ಮಾಡ್ತೀವಿ ಇದು ಕೂಡ ಮಾಲ್ ಮಾಡಿ ಮೇಲ್ಗಡೆ ಒಂದು ಥಿಯೇಟ್ರ್ ಮಾಡ್ತಕ್ಕಂಥದ್ದು ಮಾಡ್ತೀವಿ ಆಗಬೇಕು ನಾವು ನಮಗಿಂತ 1% ಜಾಸ್ತಿ ಅವ್ರ ಮಹಿಳೆಯರು ಅವರಿಗೆ ಕೊಡಲಿಲ್ಲ ಅಂದರೆ ಹೆಂಗಾಗುತ್ತೆ 50% ಕೊಡಬೇಕು ಈಗ 33% ಕೊಡ್ತಾವ್ರೆ ಅದ್ರ ಬದಲು 50% ಕೊಟ್ಟರು ಒಳ್ಳೆಯದು ಈಗ ಎಲ್ಲ ರಂಗದಲ್ಲೂ ಮಹಿಳೆಯರೇ ಮುಂದಿರ್ತಕ್ಕಂಥದ್ದು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಲ್ಲಿ ಮಹಿಳೆಯರೇ ಪೂರ ಅವರೇ ಇರ್ತಕ್ಕಂಥದ್ದು ಅದರಿಂದ ಅವರಿಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅಂತ ನಮಗಿರ್ತಕ್ಕಂಥ ಮಾಹಿತಿ 2029ಕ್ಕೆ ಲೋಕಸಭಾ ಚುನಾವಣೆ ಇದೆ ಆ ಚುನಾವಣೆ ಅಷ್ಟಕ್ಕೆ ಪುನರ್ವಿಂಗಡಣೆ ಮಾಡಿ ಮಹಿಳಾ ಮೀಸಲಾತಿ ಜಾರಿಗೆ ಕೊಡ್ತಾರೆ ಅವರು 2 ಸಾರಿ BJP ಅಧಿಕಾರಿ ಬಂದಿದ್ದು ಎಷ್ಟೆಷ್ಟು ಜನ ಚೀಫ್ ಮಿನಿಸ್ಟರ್ ಆಗಿದ್ದವರು ಅವ್ರದ್ದು ಯಾವ ಜಗಳ ಎಲ್ಲ ಒಂದು ಪಕ್ಷ ಅಂದಾಗ ಎಲ್ರಿಗೂ ಆಸೆ ಇರುತ್ತೆ ಕೇಳ್ತಾ ಇರ್ತಾರೆ ಅವೆಲ್ಲ ಸಹಜವಾಗಿ ನಡೀತಕ್ಕಂಥ ಪ್ರಕ್ರಿಯೆಗಳು ಈಗ ಅದೇ 2 ವರ್ಷದ ಮೇಲಾಯಿತು ಬೇರೆಯವ್ರಿಗೆ ಅವಕಾಶ ಕೊಡಲಿ ಅಂತ ಹೇಳ್ಬಿಟ್ಟು ಕೇಳೋದ್ರಾಗ ಅದ್ರಾಗೇನು ತಪ್ಪೇನಿದೆ ದೇವೇಗೌಡರು ಯಾರು ಕುಮಾರಸ್ವಾಮಿ ಯಾರು ರೇವಣ್ಣ ಯಾರು ನಿಖಿಲ್ ಕುಮಾರಸ್ವಾಮಿ ಯಾರು ಪ್ರಜ್ವಲ್ ಕುಮಾರಸ್ವಾಮಿ ಯಾರು ಅದು ಕುಟುಂಬ ಅಲ್ವಾ ಯಡಿಯೂರಪ್ಪನಲ್ಲಿ 3 ಜನ ಅವರು ಅದು ಕುಟುಂಬ ಅಲ್ವಾ ಎಲ್ಲಿಲ್ಲ ಅಂತ ಸುಮ್ಮನೆ ಹೇಳೋದಷ್ಟೇ ಬಿಡೋದು ಪ್ರಚಾರಕ್ಕೆ ನಾನೇ ನನ್ನದೇ ತಟ್ಟೆಲೇ ದೊಡ್ಡ ಹೆಗ್ಲ ಬಿದ್ದೈತೆ ಇನ್ನೊಬ್ಬರು ತಟ್ಟೆಲಿ ಕೂತ್ರೆ ನನ್ನ ಬಗ್ಗೆ ಮಾತಾಡ್ತಾರೆ ನಾವು ಯಾರು ಒಬ್ಬರು ಕರೆಕ್ಟಾಗಿದ್ದೀವ ಪೊಲಿಟಿಷಿಯನ್ಸು ಆತ್ಮ ವಂಚನೆ ಮಾಡ್ಕೊಳ್ಳೋದಲ್ವ ಇವರು ಒಂದ್ಸರಿ ಆತ್ಮ ಪರಿಶೀಲನೆ ಮಾಡಿ ಕುಟುಂಬ ರಾಜಕಾರಣ ಬಗ್ಗೆ ಚರ್ಚೆನೇ ಎತ್ತಬಾರ್ದು ಯಾರು ಪರಿಶುದ್ಧವಾಗಿರ್ತಕ್ಕಂಥ ಯಾರು ಕುಟುಂಬ ತಂದಿಲ್ಲ ಅಂತ ಯಾವುದೇ ರೀತಿ ಹೇಳೋಕ್ಕಷ್ಟೇ ಭಾಷಣ ಮಾಡೋಕ್ಕೆ ಜನ ಅಷ್ಟೊಂದು ದಡ್ರ ಅದು ಹೇಳ್ಬೇಕು ಇರೋದು ಈಗ ಸೋಮಣ್ಣ ಬಂದು ಬೀಳ್ತಾರೆ ನಾವು ನೋಡಿ ಇನ್ನು ಸೋಮಣ್ಣ ಚೆನ್ನಾಗಿ ಕೆಲಸ ಮಾಡ್ತಾರೆ ಮಾಡಿರೋದು ಹೇಳ್ತೀವಿ ಅಟ್ಲೀಸ್ಟ್ ಅದನ್ನ ಇರೋದನ್ನ ನೇರವಾಗಿ ಹೇಳೋದನ್ನ ಕಲ್ತ್ಕೋಬೇಕು ನಾವು ರಾಜಕಾರಣಿಗಳು ಅಂತ ಹೇಳ್ಬಿಟ್ಟು ಅಧಿಕಾರ ಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಸುಳ್ಳು ಹೇಳ್ಕೊಂತಿರ್ಬೋದು ಸರ್ ಅವ್ರ ಮೇಲೆ ಇವ್ರು ಹೇಳೋದು ಇವ್ರ ಮೇಲೆ ಅವ್ರ ಕೆಲಸ ಹೇಳೋದು ಇದೆಲ್ಲ ಸರಿಯಾದ ನಾವು ಮುಂದಿನ ಪೀಳಿಗೆಗೆ ಸರಿಯಾದ ಮಾರ್ಗದರ್ಶನ ಕೊಡ್ತಾ ಇಲ್ಲ ರಾಜಕಾರಣಿ ಎಲ್ಲ ಘೋಷಣೆ ಥರ ನನಗೆ ಅಧಿಕಾರ ಸಿಕ್ಕಿದಾಗ ನಾನು ಒಂಥರ ಮಾತಾಡ್ತಾರೆ ನನಗೆ ಅಧಿಕಾರ ಸಿಗದೇ ಇದ್ದಾಗ ಒಂಥರ ಮಾತಾಡೋದು ಇದೇ ನೀವು ಇದೆಯಲ್ಲ ಟ್ಯಾಕ್ಸ್ ಮಾಡ್ತಾರೆ ಜನ ಮುಗಿತಾರೆ